ಆಧ್ಯಾತ್ಮಿಕ ಪಯಣ. ನಾನು ಇಲ್ಲಿ ಆಧ್ಯಾತ್ಮಕ್ಕೆ ಯಾರೇ ಬರಬೇಕಾದ್ರೂ ಒಂದಷ್ಟು ಏನಾದರೂ ಒಂದು ಪ್ರಾಬ್ಲಮ್ಸ್ ಇರುತ್ತೆ. ಒಂದು ಫೈನಾನ್ಷಿಯಲಿ, ವೆಲ್ತಲ್ಲಿ, ಹೆಲ್ತಲ್ಲಿ ಅಥವಾ ರಿಲೇಷನ್ಶಿಪ್ಪಲ್ಲಿ. ನನಗೆ ಮೇನ್ ಪ್ರಾಬ್ಲಮ್ ಇದ್ದಿದ್ದು ರಿಲೇಷನ್ಶಿಪ್ಪಲ್ಲಿ. ಕೆಲವೊಂದಷ್ಟು ನನ್ನ ಸುತ್ತ ಇರೋ ರಿಲೇಟಿವ್ಸು ಮತ್ತು ಫ್ರೆಂಡ್ಸಿಂದ ಕೆಲವೊಂದಷ್ಟು ತೊಂದರೆಗಳಾಗಿ ಡಿಪ್ರೆಷನ್ಗೆ ಹೋಗಿರ್ತೀನಿ. ಅದು ನನಗೆ ಗೊತ್ತಾಗೋದೇ ಇಲ್ಲ ನಾನು ಡಿಪ್ರೆಷನಲ್ಲಿ ಇದ್ದೀನಿ ಅಂತ. ಯಾಕಂದರೆ ನಾನು ಎಲ್ಲೂ ಹೊರಗಡೆ ಜನಗಳ ಜೊತೆ ಬೆರೀತಾ ಇರಲ್ಲ. ನನ್ನ ವೆಯ್ಟು ಇದಕ್ಕಿದಂಗೆ 65ಇಂದ 49 ಅಂತಂದರೆ ಮೈನಸ್ ಬಿಲೋ ವೆಯ್ಟ್ ಕಮ್ಮಿ ಆಗುತ್ತೆ. ಊಟ ಮಾಡೋಕ್ಕಾಗ್ತಾ ಇರಲ್ಲ. ಒಂದು ಡಿಪ್ರೆಷನಲ್ಲಿದ್ದರೆ ಯಾವ ಥರ ಅಂದರೆ ಊಟದ ಟೇಸ್ಟ್ ಹೊರಟೋಗ್ಬಿಡುತ್ತೆ. ಅಂದರೆ ಏನೇ ತಿಂದರೂ ಕಹಿ ಅನ್ನೋ ಥರ ಫೀಲ್ ಆಗ್ತಾ ಇರ್ತೈತೆ. ಸೊ ಹಿಂಗಿದ್ದಾಗ ನನಗೊಂದ್ಸಲಿ ಅನಿಸುತ್ತೆ, ಓ ಇಲ್ಲ, ನಾನು ಡಿಪ್ರೆಷನಲ್ಲಿದ್ದೀನಿ, ಜನಗಳ ಜೊತೆ ಬೆರೀತಾ ಇಲ್ಲ, ನಾನು ಇದರಿಂದ ಈಚೆ ಬರಬೇಕು. ಮನೆಯಲ್ಲಿ ಊಟ ಮಾಡೋದಕ್ಕೂ ನನಗೆ ಏನಾಗ್ತಾ ಇರ್ತೈತೆ ಅಂದರೆ, ಊಟ ಮಾಡಲ್ಲ ಅಂತಲೇ ಒಂದಷ್ಟು ಜಗಳಗಳಾಗ್ತಾ ಇರ್ತೈತೆ. ಇಲ್ಲ, ಇವಳು ಆಚೆಯಿಂದ ಊಟ ಮಾಡ್ಕೊಂಬರ್ತಾ ಇದ್ದಾಳೆ, ಮನೇಲಿ ಊಟ ಮಾಡ್ತಾ ಇಲ್ಲ ಅಂತ. ಸೊ ನಾನು ಆ ಟೈಮಲ್ಲಿ ಏನು ಮಾಡ್ತೀನಿ ಅಂದರೆ, ಡೈಲಿ ಊಟನೆಲ್ಲ ತಗೊಬಂದು ರೂಮಲ್ಲಿ ಇಟ್ಕೊಂಡು ಅವರೆಲ್ಲ ನಿದ್ದೆ ಮಾಡಿದ್ಮೇಲೆ ಊಟನ ಹೊರಗಡೆ ಹಾಕ್ತಾ ಇರ್ತೀನಿ. ಅಷ್ಟು ನನಗೆ ಊಟದ್ದು ಕಷ್ಟ ಆಗ್ತಾ ಇರ್ತೈತೆ. ಸೊ ಹಿಂಗಿರೋವಾಗ ಅನಿಸುತ್ತೆ, ಓ ಇಲ್ಲ, ನಾನು ಡಿಪ್ರೆಷನಿಂದ ಈಚೆ ಬರಲೇಬೇಕು ಅಂತ ಮತ್ತೆ ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾವೆಲ್ಲ ಸಾಮಾನ್ಯವಾಗಿ ಕಷ್ಟ ಅಂದಾಗ ಫಸ್ಟು ಹೋಗೋದೇ ದೇವಸ್ಥಾನಗಳ ಸುತ್ತಕ್ಕೆ ಹೋಗ್ತೀವಿ. ದೇವಸ್ಥಾನಗಳೆಲ್ಲ ಸುತ್ತೀವಿ, ಅಲ್ಲಿ ಏನೇನು ಅನುಷ್ಠಾನ ಹೇಳ್ತಾರೋ ಅದೆಲ್ಲ ಮಾಡ್ತೀವಿ. ಆದರೂ ನಮಗೆ ಬೇಕಾಗಿದ್ದಷ್ಟು ಸಮಾಧಾನ ಸಿಗಲ್ಲ ದೇವಸ್ಥಾನ. ಅದಾದಮೇಲೆ ಜ್ಯೋತಿಷ್ಯಗಳಿಂದ ಹೋಗ್ತೀವಿ. ಜ್ಯೋತಿಷ್ಯ ಅದು ನಮಗೆ ಬೇಕಾದಷ್ಟು ಸಮಾಧಾನ ಸಿಗಲ್ಲ. ಜ್ಯೋತಿಷ್ಯ ಆದಮೇಲೆ ವಾಸ್ತು ಹಿಂದೆ ಹೋಗ್ತೀವಿ. ಅದಾದಮೇಲೆ ಮತ್ತೆ ಯೂಟ್ಯೂಬಲ್ಲಿ ಎಷ್ಟೋ ಸ್ಪಿರಿಚುವಲ್ ವಿಡಿಯೋಸ್ ಬರ್ತೈತೆ, ಅದನ್ನು ನೋಡ್ತೀವಿ. ಇದೆಲ್ಲ ಆದಮೇಲೆ ಕೆಲವೊಂದಷ್ಟು ಇದೇ ಥರ ಆನಾಪಾನ ಸತಿ ಧ್ಯಾನ ಥರನೇ ಬೇರೆ ಮೆಡಿಟೇಷನ್ ಸೆಂಟ್ರಿಗೂ ಹೋಗ್ತೀನಿ ನಾನು. ಅಲ್ಲಿ ಏನೋ ಸ್ವಲ್ಪ ಡಾಮಿನೇಟ್ ಮಾಡೋ ಥರ ಫೀಲ್ ಬರ್ತೈತೆ. ಸೊ ಇದೆಲ್ಲ ವರ್ಕೌಟ್ ಆಗಲ್ಲ. ನಾನು ಒಂದು ಸೈಕಿಯಾಟ್ರಿಸ್ಟ್ನ ಮೀಟ್ ಮಾಡಿ ಒಂದು ಕೌನ್ಸಿಲಿಂಗ್ ತಗೋಬೇಕು ಅಂತ ಹುಡುಕ್ತಾ ಇರ್ತೀನಿ. ಹಿಂಗಿರೋವಾಗ ಹುಡ್ಕೋವಾಗ ಒಂದು ದಿವಸ ಆನ್ಲೈನ್ ಅದನ್ನು ಹುಡುಕ್ತೀನಿ. ಆನ್ಲೈನಲ್ಲಿ ಹೋಗಿ ಸೈಕಿಯಾಟ್ರಿಸ್ಟ್ ಅಂತ ಸರ್ಚ್ ಮಾಡಿ ನನಗೆ ಯಾವ್ದನ್ನ ಅಡ್ಜಸ್ಟ್ ಆಗುತ್ತಾ. ಫಿಸಿಕಲಿ ಹೋದ್ರೆ ಜನಕ್ಕೆ ಗೊತ್ತಾಗ್ಬಿಡುತ್ತೆ ನಾನು ಮೆಂಟಲಿ ಅಬ್ನಾರ್ಮಲ್ ಇದ್ದೀನಿ ಅಂತ. ಸೊ ಫಿಸಿಕಲಿ ಹೋಗ್ಬಾರ್ದು, ಆನ್ಲೈನಲ್ಲೇ ತಗೊಳ್ಬೇಕು ಅಂತ ಅಂದ್ಕೊಳ್ತೀನಿ. ಹುಡುಕ್ತೀನಿ. ನನಗೆ ಆನ್ಲೈನಲ್ಲೂ ನನಗೆ ಅಷ್ಟು ಅಡ್ಜಸ್ಟ್ ಆಗೋ ಥರ ಸಿಗಲ್ಲ. ಸರಿ, ಹಿಂಗೆ ಸುಮ್ಮನೆ ಒಂದು ದಿವಸ ಆಯಿತು ಅಂತ ಎಲ್ಲ ಸುಮ್ಮನೆ ಏನು ಮಾಡೋದು ಅಂತ ಚಿಂತೆಯಲ್ಲಿ ಕುತ್ಕೊಂಡಿರ್ಬೇಕಾದ್ರೆ ಯಾವುದೋ ಒಂದು ಗ್ರೂಪಲ್ಲಿ ಒಂದು ಲಿಂಕ್ ಸಿಗುತ್ತೆ. ಆ ಲಿಂಕಲ್ಲಿ ಏನಿರುತ್ತೆ ಅಂದರೆ ಟ್ರೂ ಸ್ಪಿರಿಚುವಲ್ ಗೋಲ್ಡನ್ ಏಜ್ ಅಂತ ಇರುತ್ತೆ. ಇದೇನೋ ಒಂಥರ ಮಾಡ್ರನ್ ಟಚ್ ಐತಲ್ಲ ಅಂದ್ಬಿಟ್ಟು ಆ ಲಿಂಕ್ ಒಳಗಡೆ ಹೋಗ್ತೀನಿ. ಹೋದ್ರಲ್ಲೆಲ್ಲ ಸೈಲೆಂಟಾಗಿ ಮೆಡಿಟೇಷನ್ ಕೂತಿರ್ತದೆ. ಸರಿ ಆಯಿತು ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊತೀನಿ. ಅಂದರೆ ನನಗೆ ಏನೂ ಇನ್ಫಾರ್ಮೇಷನ್ ಇಲ್ಲ, ಯಾವುದೋ ಒಂದು ಕಡೆ ಲಿಂಕ್ ಸಿಗುತ್ತೆ ಅಷ್ಟೇ. ಸರಿ ಕೂತ್ಕೊಂಡಿರ್ತೀನಿ. ಸ್ವಲ್ಪ ಹೊತ್ತಂಗೆ ಮೆಡಿಟೇಷನ್ ಆದಮೇಲೆ ಒಂದು ವಾಯ್ಸ್ ಬರ್ತೈತೆ, ಡಾಕ್ಟರ್ ಹರಿಕೃಷ್ಣ ಅಂತ. ಅದು ಹೆಂಗಿರುತ್ತೆ ಅಂದರೆ, ಮಹಾಭಾರತದಲ್ಲಿ ಶ್ರೀಕೃಷ್ಣನ ವಾಯ್ಸ್ ಕೇಳ್ದಂಗೆ ಇರುತ್ತೆ. ಅವ್ರ ಹೆಸರು ಹರಿಕೃಷ್ಣ, ವಾಯ್ಸು ಅದೇ ರೀತಿ ಇರ್ತೈತೆ ನನಗೆ. ಆ ವಾಯ್ಸಲ್ಲೇ ನನಗೆ ಏನೋ ಒಂದು ಹೀಲಿಂಗು, ಒಂದು ಸಮಾಧಾನ, ಒಂದು ಸಂತೋಷ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಫಸ್ಟ್ ಡೇ ನಾನಲ್ಲಿ ಕ್ಲಾಸಲ್ಲಿ ಹೋಗಿ ಕೇಳಿದ ಫಸ್ಟ್ ಆಧ್ಯಾತ್ಮದ ವಿಷಯ ಅಂತಂದರೆ, ಧ್ಯಾನ ಕರ್ಮನ ಸುಡುತ್ತೆ, ಮತ್ತು ಸೋಲ್ ನೀಡ್ ಎಕ್ಸ್ಪೀರಿಯನ್ಸ್. ನಾವೆಲ್ಲಾನು ಒಂದು ಎಕ್ಸ್ಪೀರಿಯನ್ಸ್ಗೋಸ್ಕರ ಈ ಭೂಮಿ ಮೇಲೆ ಬಂದಿದ್ದೀವಿ. ಫಸ್ಟ್ ಡೇ ಇವೆಲ್ಲ ನಾನು ಕೇಳಿದ್ದು ವರ್ಡ್ಸು. ಕ್ಲೀನ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್, ಯದ್ಭಾವಂ ತದ್ಭವತಿ. ನಮ್ಮ ಭಾವನೆ ಹೆಂಗಿರುತ್ತೋ, ನಮ್ಮ ಆಲೋಚನೆ ಹೆಂಗಿರುತ್ತೋ ಅದೇ ನಡೆಯುತ್ತೆ. ಮತ್ತು ಯಾವುದೇ ಪ್ರಾಬ್ಲಮ್ಸ್ಗೂ ಗಿಲ್ಟಿನೆಸ್ ಇಕ್ಕೊಂಬೇಡಿ. ಮತ್ತು ನೀವು ಕರ್ಮನ ಇಟ್ಕೊಂಡಿಲ್ಲ, ಕರ್ಮ ನಿಮ್ಮನ್ನ ಇಟ್ಕೊಂಡಿಲ್ಲ, ನೀವು ಕರ್ಮನ ಇಟ್ಕೊಂಡಿದ್ದ. ಫಸ್ಟ್ ನಿಮ್ಮ ತಲೆಯಿಂದ ಕರ್ಮ ಅನ್ನೋ ಒಂದು ಇದನ್ನ ತೆಗೆದಾಕಿ, ಎಲ್ಲಾನು ಹಾಗೆ ಸರಿ ಹೋಗುತ್ತೆ ಅಂತ. ಕೆಲವೊಂದಷ್ಟು ಸ್ಪಿರಿಚುವಲ್ ಅಂದರೆ ಸಣ್ಣ ಪುಟ್ಟ ವರ್ಡೆ ಅವ್ರು ಹೇಳೋದು, ಚಿಕ್ಕ ಚಿಕ್ಕ ವರ್ಡೆ, ಅದು ನನಗೆ ಅದು ತುಂಬಾನೇ ನನಗೆ ಹೀಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಎಷ್ಟೋ ಒಂದು 10-15 ವರ್ಷದ್ದು ಇರಿಟೇಷನ್ನು ಮತ್ತು ಎಮೋಷ್ನಲ್ ಬ್ಯಾಗೇಜು, ಅನ್ವಾಂಟೆಡ್ ಎಮೋಷನ್ ಬ್ಯಾಗೇಜು ಅವೆಲ್ಲನೂ ರಿಲೀಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂತಂದ್ರೆ ಅಲ್ಲಿ ಸರ್ವ ವಿಡಿಯೋ ಆನ್ ಮಾಡಿರಲ್ಲ, ಬರೀ ಒಂದು ವಾಯ್ಸ್ ಅಷ್ಟೇ ಕೇಳ್ತಾ ಇರ್ತೀನಿ. ಒಂದು 10 ದಿವಸದಲ್ಲಿ ಒಂದು ಕರ್ಮ ಸಿದ್ಧಾಂತ ಅಂದ್ರೇನು, ಸಂಚಿತ ಅಂದ್ರೇನು, ಪ್ರಾರಬ್ಧ, ಆಗಮಿಕ, ಅದೆಲ್ಲ ನಮ್ಗೆ ಯಾವ ರೀತಿ ತೊಂದರೆ ಕೊಡ್ತೈತೆ, ನಾವು ಆ ಕರ್ಮನ ಹೆಂಗ್ ಕ್ಲಿಯರ್ ಮಾಡ್ಕೊಬೇಕು ಅನ್ನೋದನ್ನೆಲ್ಲಾನು ಡೀಟೇಲ್ಸಾಗಿ ಹೇಳ್ತಾ ಇರ್ತಾರೆ. ನನಗದು
ಏನಂದ್ರೆ ಒಂದು ಸಂಜೀವಿನಿ ಸಿಕ್ಕದಷ್ಟು ಸಂತೋಷ ಆಗುತ್ತೆ. ಎಷ್ಟು ರಿಲೀಫ್ ಆಗ್ತೀನಿ ಅಂದ್ರೆ ನನಗೆ ಒಂದು ಪುನರ್ಜನ್ಮನೇ ಸಿಕ್ತು ಅನ್ನೋ ಅಷ್ಟು ಸಂತೋಷ ಆಗುತ್ತೆ. ಸೊ ಹಿಂಗಿರ್ಬೇಕಾದ್ರೆ ಒಂದ್ ದಿವಸ ಸರ್ದು 10 ದಿವಸ ಆದ್ಮೇಲೆ ವಿಡಿಯೋ ಆನ್ ಆಗುತ್ತೆ. ಸೊ ನನ್ನ ಇಮ್ಯಾಜಿನೇಷನ್ ಹೆಂಗಿರುತ್ತೆ ಅಂದ್ರೆ ಅದು ಒಂದು ದೊಡ್ಡ ಆಶ್ರಮದ ಗುರೂಜಿ ಇರ್ತದೆ, ಒಂದಷ್ಟು ಗಡ್ಡ ಇರುತ್ತೆ, ಒಂದಷ್ಟು ಕೂದ್ಲು ಇರ್ತೈತೆ ಅಂತ ನನ್ನ ಇಮ್ಯಾಜಿನೇಷನ್. ಸೊ ಸಡನ್ ಆಗಿ ಒಂದ್ ದಿವಸ ವಿಡಿಯೋ ಆನ್ ಆದಾಗ ಅದು ಒಂದು ಕ್ಲೀನ್ ಮುಖ ಇರುತ್ತೆ. ಅಯ್ಯೋ ಇದೇನಿದು ನಮ್ ತರನೇ ಬಟ್ಟೆ ಹಾಕೊಂಡವ್ರೆ, ನಮ್ ತರನೇ ಇದಾವಲ್ಲ ಅಂತ ಫೀಲ್ ಆಗ್ತೈತೆ. ಬಟ್ ಆಮೇಲೆ ಗೊತ್ತಾಗುತ್ತೆ ಇದೊಂದು ಆನಾಪಾನ ಸತಿ ಧ್ಯಾನ, ಒಂದು ಪತ್ರಿಜರ ಆನಾಪಾನ ಸತಿ ಧ್ಯಾನ ಅಂತ ಆವಾಗ ಗೊತ್ತಾಗುತ್ತೆ. ಸೊ ಹಿಂಗಿರ್ಬೇಕಾದ್ರೆ ಸರಿ ಎಲ್ಲ ಕ್ಲಿಯರ್ ಆಯ್ತು, ಒಂದು ಚೆನ್ನಾಗಾಯ್ತು, ಒಂದು ಸಂತೋಷ ಸಿಕ್ತು. ಮತ್ತೆ ಧ್ಯಾನ ಯಾವ ರೀತಿ ಇರುತ್ತೆ, ಧ್ಯಾನ ವಿಷಯಕ್ಕೆ ಬಂತಂದ್ರೆ ನನ್ನ ಧ್ಯಾನ ಯಾವ ರೀತಿ ಇರ್ತೈತೆ ಅಂದ್ರೆ ನನಗೆ ಧ್ಯಾನದಲ್ಲಿ ಹೇಳ್ಕೊಳ್ಳೋ ಅಂತ ಎಕ್ಸ್ಪೀರಿಯನ್ಸ್ ಏನೂ ಇಲ್ಲ. ಧ್ಯಾನ ಕುತ್ಕೊಂಡ್ರೆ ಜಸ್ಟ್ ಒಂದು ಆನಂದ ಸ್ಥಿತಿ ಸಿಗುತ್ತೆ. ನನ್ನ ಸುತ್ತ ಒಂದು ಎಕ್ಸ್ಟ್ರಾ ಒಂದು ವೈಬ್ರೇಷನ್ ಅಂದ್ರೆ ಎಕ್ಸ್ಟ್ರಾ ವಿಂಡ್ ಗಾಳಿ ಸುತ್ತಾ ಇದೆ ಅನ್ನೋ ಫೀಲ್ ಆಗುತ್ತೆ. ಒಂದು ಕುತ್ಕೊಂಡ್ಮೇಲೆ ಒಂದು 10-15 ನಿಮಿಷ ನನಗೆ ಸ್ವಲ್ಪ ಅಂದ್ರೆ ಧ್ಯಾನಕ್ಕೆ ಅಡ್ಜಸ್ಟ್ ಆಗೋದು ಟೈಮ್ ಹಿಡಿಯುತ್ತೆ. ಒಂದು 15 ನಿಮಿಷ ಆದ್ಮೇಲೆ ಒಂದು ಆಸನ ಸಿದ್ಧಿ ಅಂತ ಅಂತಾರಲ್ಲ ಅದು ಆಗುತ್ತೆ. ಆ ಧ್ಯಾನಕ್ಕೆ ಹೋದ್ಮೇಲೆ ನಾನು ಎಷ್ಟೊತ್ತು ಕುತ್ಕೊಂಡೆ, ಎಷ್ಟೊತ್ತು ಆಯ್ತು, ಎಷ್ಟು ಅವರ್ ಬೇಕಾದ್ರೂ ಕುತ್ಕೊಳ್ತೀನಿ. ಬಟ್ ಮತ್ತೆ ಧ್ಯಾನದಿಂದ ಈಚೆ ಬಂದ್ಮೇಲೆ ನಾನು ಎಷ್ಟು 1 ಅವರ್ ಕುತ್ಕೊಳ್ಳಿ 2 ಅವರ್ ಕುತ್ಕೊಳ್ಳಿ ನನಗೆ ಅನ್ಸೋದು ಕೇವಲ ಒಂದು 10-15 ನಿಮಿಷ ಕುತ್ಕೊಂಡಿದ್ದೆ ಅಂತ ಅಷ್ಟೇ ಅನ್ಸೋದು. ಆ ಧ್ಯಾನಕ್ಕೆ ಹೋದ್ಮೇಲೆ ನನಗೆ ಒಂದು ದೊಡ್ಡ ಒಂದು ಬಟ್ಟ ಬಯಲ್ಗೆ ಹೋಗ್ತೀನಿ. ಒಂದು 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 ಎನರ್ಜಿ ನನ್ನನ್ನು ಒಂದು ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗುತ್ತೆ. ನನ್ನಲ್ಲಿ ಏನೇನು ಅನ್ವಾಂಟೆಡ್ ಎಮೋಷನಲ್ ಬ್ಯಾಗೇಜ್ ಐತೋ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದೆ ಅನ್ನೋ ಥರ ಫೀಲ್ ಇರುತ್ತೆ. ಮತ್ತೆ ಧ್ಯಾನದಿಂದ ಈಚೆ ಬರೋಷ್ಟರಲ್ಲಿ ನನ್ನ ಸುತ್ತ ಒಂದು ಒಳ್ಳೆ ಹಾರ, ಒಂದು ಪಾಸಿಟಿವ್ ಎನರ್ಜಿ ಬಿಲ್ಡ್ ಆಗಿದೆ ಅನ್ನುವಂಥ ಫೀಲ್ ಇರ್ತೈತೆ. ಮತ್ತೆ ಪ್ರತಿ ದಿವಸನೂ ನಾನು ಧ್ಯಾನ ಮಾಡಿ ಮುಗಿಸಿ ಈಚೆ ಬರೋಷ್ಟರಲ್ಲಿ ನಾನು ಒಂದು ಪುನರ್ಜನ್ಮ ಸಿಕ್ಕಿದೆ ಅನ್ನೋ ಥರ ಫೀಲ್ ಇರ್ತೈತೆ ನನಗೆ. ಇದು ಧ್ಯಾನದಲ್ಲಿ ಇಷ್ಟೇ ನಂದು ಹೇಳ್ಬೇಕು ಅಂದ್ರೆ ನಂದು. ಮತ್ತೆ ಏನೂ ನನಗೆ ಬೇರೆಯವ್ರು ಹೇಳ್ತಾರಲ್ವಾ ದೇವ್ರು ಕಾಣಿಸುತ್ತೆ, ಅದು ಕಾಣಿಸುತ್ತೆ, ಇದು ಕಾಣಿಸುತ್ತೆ ಅಂತ, ನನಗೆ ಅದೇನೂ ಆಗಲಿಲ್ಲ, ಆ ಥರ ಏನೂ ಎಕ್ಸ್ಪೀರಿಯನ್ಸ್ ಆಗಲಿಲ್ಲ ನನಗೆ. ಇಷ್ಟು ಧ್ಯಾನದ ವಿಷಯ ಆಯಿತು. ಮತ್ತೆ ನಾನು ಇದರಲ್ಲಿ ಆಳವಾಗಿ ಉಳ್ಕೊಬೇಕು ಅನ್ನೋದಕ್ಕೆ ಒಂದಷ್ಟು ಮ್ಯಾಜಿಕ್ ನಡೆಯುತ್ತೆ, ಅಂದರೆ ಒಂದಷ್ಟು ಮ್ಯಾಜಿಕ್ ನಡೆಯುತ್ತೆ. ಅದರಲ್ಲಿ ಒಂದು ಹೇಳ್ಬೇಕು ಅಂತಂದ್ರೆ, ಒಂದು ದಿವಸ ನನಗೆ ಸರು ಜಾಸ್ತಿ ಬುಕ್ಸ್ ಓದೋಕ್ಕೆ ಸಜೆಷನ್ ಮಾಡ್ತಾ ಇರ್ತಾರೆ. ಒಂದು ದಿವಸ ಭಗವದ್ಗೀತೆ ಬಗ್ಗೆ ಹೇಳ್ತಾ ಇದ್ದಾರೆ, ಕೃಷ್ಣ ಹೀಗೆ ಹೇಳಿದ್ದಾನೆ ಭಗವದ್ಗೀತೆನಲ್ಲಿ ಏನೇನು ಹೇಳಿದ್ದಾನೆ ಅನ್ನೋ ವಿಷಯನ ಹಿಂಗೆ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ನೈಟು 9 ಗಂಟೆಲಿ ಅದು ಹೇಳಿದಾಗ ನಾನು ಅನ್ಕೊಳ್ತೀನಿ ಭಗವದ್ಗೀತೆ ತಗೊಬೇಕು ಅಂತ. ಎಷ್ಟೋ ಬುಕ್ಸ್ ಹೇಳಿರ್ತಾರೆ, ಆ ಬುಕ್ಸ್ ಎಲ್ಲ ನಾನು ಆನ್ಲೈನಲ್ಲೇ ತಗೊಳ್ತಾ ಇರ್ತೀನಿ. ಭಗವದ್ಗೀತೆ ಹೇಳಿದಾಗ ನನಗೆ ಅವತ್ತು ಅನ್ಸುತ್ತೆ ಭಗವದ್ಗೀತೆನ ನಾನು ಡೈರೆಕ್ಟಾಗಿ ಅಂಗಡಿಲೇ ಹೋಗಿ ತಗೊಬೇಕು ಅಂತ ನೈಟ್ ಬರ್ಕೊಳ್ತೀನಿ. ಯಾಕಂದ್ರೆ ಅದು ಭಗವದ್ಗೀತೆ ಒಂದು ದೇವರ ಗ್ರಂಥ ಅಲ್ವಾ, ಅದನ್ನ ನಾನು ಭಕ್ತಿಯಿಂದ ಅಂಗಡಿಲಿ ಹೋಗಿ ತಗೊಂಡ್ಬರ್ಬೇಕು ಅಂತ ನನ್ನ ಇಚ್ಛೆ ಆಗಿರ್ತೈತೆ. ಸರಿ, ಬೆಳಗ್ಗೆ ಎದ್ದೇಳ್ತೀನಿ. ಬೆಳಗ್ಗೆ ಇದ್ದಕ್ಕಿದ್ದಂಗೆ ನನಗೆ ಒಂದು ರಾಜಾಜಿನಗರ ಸ್ಪಂದನ ಹಾಸ್ಪಿಟ್ಲ್ ಒಂದು ಕಾಲ್ ಬರ್ತೈತೆ, ನಮ್ಮ ಕಡೆ ಒಂದು ಪೇಷಂಟು ಮೆಂಟಲಿ ಅಬ್ನಾರ್ಮಲ್ ಆಗಿ ಅಡ್ಮಿಂಟ್ ಆಗಿದ್ದಾರೆ, ನೋಡಕ್ಕೆ ಹೋಗ್ಬೇಕು ಅಂತ. ಇದೇನು ಹಿಂಗಾಯ್ತಲ್ಲ ಅಂದ್ಬಿಟ್ಟು ಸರಿ ಅರ್ಜೆಂಟಾಗಿ ಹೋಗ್ಬೇಕಾಗುತ್ತೆ, ಟಕ ಅಂತ ಹೋಗ್ತೀನಿ. ಬಸ್ಸು ಒಂದು ರಶ್ ಇರೋ ಬಸ್ ಹತ್ಕೊಳ್ತೀನಿ. ಇಲ್ಲಿಂದ ಅಲ್ಲಿ ಜರ್ನಿ ಮಾಡೋಕ್ಕೆ 2.5 ಅವರ್ ಆಗುತ್ತೆ. ಸೊ ಹಿಂಗಾಯ್ತಲ್ಲ, ಸೊ ಒಂದು ಸೀಟ್ ಸಿಕ್ಕಿದ್ರೆ 2.5 ಅವರ್ ಒಳ್ಳೆ ಧ್ಯಾನ ಆಗ್ತಿತ್ತಲ್ವಾ ಅಂತ ಅನ್ಕೊಂಡು ಹಿಂದೆ ತಿರುಗ್ತೀನಿ, ಹಾಗೆ ಒಂದು ಸೀಟ್ ಕಾಣುತ್ತೆ. ಸೊ ಕುತ್ಕೊಂಡು 2.5 ಅವರ್ ಜರ್ನಿನಲ್ಲಿ ಒಳ್ಳೆ ಧ್ಯಾನ ಆಗುತ್ತೆ. ಧ್ಯಾನದಲ್ಲೆಲ್ಲ ನನಗೆ ಭಗವದ್ಗೀತೆ ಬುಕ್ ಬೇಕಿತ್ತಲ್ಲ, ಇವತ್ತು ಭಗವದ್ಗೀತೆ ತಗೊಬೇಕಿತ್ತಲ್ಲ, ಅದೇ ತಲೆಯಲ್ಲಿ ಓಡ್ತಾ ಇರ್ತೈತೆ. ಸರಿ ಹಾಸ್ಪಿಟ್ಲ್ಗೆ ಇಳ್ಕೊಂಡು ಹಾಸ್ಪಿಟ್ಲ್ ಒಳಗಡೆ ಹೋಗ್ತೀನಿ. ನಮ್ಮ ಪೇಷಂಟ್ ಹೋಗೋಕೆ ಮುಂಚೆನೆ ಫಸ್ಟ್ ಒಂದು ರೂಮಲ್ಲಿ ಒಂದು 60 ವರ್ಷದ ಆಂಟಿ, ಒಂದು B.Com ಹುಡುಗನ, ಅವನು ಅಬ್ನಾರ್ಮಲ್ ಆಗಿನೇ ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿರ್ತಾನೆ. ಒಂದು ಆಂಟಿ ಆ ಹುಡುಗನಿಗೆ ಭಗವದ್ಗೀತೆ ಬುಕ್ಕು ಡೊನೇಟ್ ಮಾಡ್ತಾ ಇರ್ತಾರೆ. ನೋಡಪ್ಪ ಈ ಭಗವದ್ಗೀತೆ ಓದು, ನಿನಗೆ ಏನಾದರೂ ಪ್ರಾಬ್ಲಮ್ಸ್ ಇದೆ ಎಲ್ಲ ಸಾಲ್ವ್ ಆಗುತ್ತೆ, ನೀನು ಮೆಂಟಲಿ ಪ್ರಿಪೇರ್ ಆಗ್ತೀಯಾ ಅಂತ ಒಂದು ಭಗವದ್ಗೀತೆ ಬುಕ್ಕು ಕೊಡ್ತಾ ಇರ್ತಾರೆ. ಸೊ ನಾನು ನನ್ನ ಪೇಷಂಟ್ ಹತ್ರ ಇನ್ನೂ ಹೋಗಲ್ಲ, ಅದು ನೆಕ್ಸ್ಟ್ ನನ್ನ ಪೇಷಂಟ್ ರೂಮು. ಈ ಪೇಷಂಟ್ ರೂಮಲ್ಲಿ ಹೋಗ್ತೀನಿ, ಒಳಗಡೆ ಹೋಗ್ತೀನಿ, ಭಗವದ್ಗೀತೆ ಬುಕ್ ನೋಡ್ಬಿಟ್ಟು, ಆಂಟಿ ಈ ಬುಕ್ ನೋಡ್ಬೋದಾ, ನಾನು ಇವತ್ತು ತೊಗೊಬೇಕು ಅಂತ ಇದ್ದೆ, ಟೈಮ್ ಆಗಲಿಲ್ಲ, ಹಿಂಗೆ ಹಾಸ್ಪಿಟ್ಲಿಗೆ ಬರೋ ಹಂಗಾಯ್ತು ಅಂತ. ಸರಿ ನೋಡಮ್ಮ, ನಿನಗೆ ಭಗವದ್ಗೀತೆ ಬುಕ್ ಬೇಕಾ, ಸೊ ನಮ್ಮ ಮನೇಲಿ ಇನ್ನೂ ಒಂದು ಬುಕ್ಸ್ ಇದೆ, ತಂದ್ಕೊಡ್ಲಾ ಅಂತ. ಸರಿ ಓಕೆ ಆಂಟಿ ತಂದ್ಕೊಡಿ ಅಂತೀನಿ. ಅವ್ರು ಪಾಪ ಹಾಸ್ಪಿಟ್ಲಿಂದ ಅವ್ರ ಮನೆಗೆ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ. ನಾನು ಹಂಗೆ ಹೇಳಿದ ತಕ್ಷಣನೇ ಹೋಗಿ ಅವ್ರ ಮನೆಯಿಂದ ಬುಕ್ಸ್ ತಗೊಬಂದು ನನಗೆ ಕೊಡ್ತಾರೆ ಅದನ್ನ. ಸೊ ನನಗೆ ಇದರಲ್ಲಿ ಏನಂದ್ರೆ ಯೂನಿವರ್ಸು ನನಗೆ ಎಷ್ಟು ಸಪೋರ್ಟಿಂಗ್ ಆಗಿದೆ. ನಾನು ಇವತ್ತು ನನ್ನ ಬುಕ್ಸ್ ಸಿಗಲ್ಲ, ನಾನು ಇವತ್ತು ಟೈಮ್ ಎಲ್ಲ ಹಾಸ್ಪಿಟ್ಲಲ್ಲೇ ಸ್ಪೆಂಡ್ ಆಗುತ್ತೆ ಅಂತ ನಾನು ಅನ್ಕೊಂತೀನಿ. ಬಟ್ ಆ ಬುಕ್ಸು ನನಗೆ ಹಂಗೆ ಒಂದು ಅವ್ರು ಮತ್ತೆ ದುಡ್ಡು ಕೊಡೋಕೆ ದುಡ್ಡು ತಗೊಳಲ್ಲ. ಅದು ನನಗೆ ತುಂಬ ಖುಷಿ ವಿಚಾರ ಅದು.
ಇದಾದ್ಮೇಲೆ ಇನ್ನೊಂದಷ್ಟು ಇನ್ಸಿಡೆಂಟ್ ನಡೀತೈತೆ. ಹಿಂಗೆ ನಾನು ಕ್ಲಾಸಲ್ಲಿ ಇರ್ಬೇಕಾದ್ರೆ ನಮ್ಮ ಗುರುಗಳು ಒಂದು ಸಂಕಲ್ಪ ಧ್ಯಾನದ ಬಗ್ಗೆ ಹೇಳ್ತಾರೆ. ಇದು ಬಂದು ನನ್ನ ವೆಲ್ತ್ ವಿಷಯಕ್ಕೆ ಸಂಬಂಧಪಟ್ಟಿದ ವಿಷಯ. ಸರಿ, ನನಗೂ ಸ್ವಲ್ಪ ಹಣಕಾಸಲ್ಲೂ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಕೆಲವೊಂದಷ್ಟು ಗೋಲ್ಡ್ ಎಲ್ಲ ಬ್ಯಾಂಕಲ್ಲಿ ಇರ್ತೈತೆ. ಸರ್ ಸಂಕಲ್ಪ ಧ್ಯಾನನ ಹೇಳ್ಕೊಡ್ತಾರೆ, ಯಾವ ಥರ ಮಾಡಬೇಕು ಏನು ಅಂತ. ಸೊ ನಾನು ಸರ್ ಹೇಳೋದಲ್ಲ ಅಂದ್ಬಿಟ್ಟು ಒಂದು ದಿವಸ ಸಂಕಲ್ಪ ಧ್ಯಾನ ಕೂತ್ಕೊಳ್ತೀನಿ. ನಂದು ಗೋಲ್ಡ್ ಎಲ್ಲ ಸಂಕಲ್ಪ ಧ್ಯಾನದಲ್ಲಿ ನಾನು ಗೋಲ್ಡ್ ಎಲ್ಲ ಮನೆಗೆ ಬರಬೇಕು ಅಂತ ಅಂದ್ಕೊಂಡು ಕೂತ್ಕೊಳ್ತೀನಿ. ಅದು ನನ್ನ ಗೋಲ್ಡ್ ಬ್ಯಾಂಕಲ್ಲಿ 7 ಲಕ್ಷಕ್ಕೆ ಇಟ್ಟಿರ್ತೀನಿ. ಸಂಕಲ್ಪ ಧ್ಯಾನ ಕೂತ್ಕೊಂಡು ಧ್ಯಾನ ಮುಗಿಸೋಷ್ಟರಲ್ಲಿ ನನಗೊಂದು ಕಾಲ್ ಬರ್ತೈತೆ, ಮೇಡಮ್ ನಾವು ಟಾಟಾ ಕ್ಯಾಪಿಟಲಿಂದ ನಿಮಗೆ 7 ಲ್ಯಾಕ್ ನಿಮ್ಮ ಹೋಮ್ ಲೋನ್ ಮೇಲೆ ಟಾಪಪ್ ಲೋನ್ ಆಗಿದೆ, ಬೇಕಾ ಅಂತ. ಸರ್ ಬಟ್ ಬೇಕು, ನಾನು ಡಾಕ್ಯುಮೆಂಟ್ಸ್ ಏನು ಪ್ರೊವೈಡ್ ಮಾಡೋಕ್ಕಾಗಲ್ಲ ಅಂತೀನಿ. ಡಾಕ್ಯುಮೆಂಟ್ಸ್ ಏನು ಬೇಡ ಮೇಡಮ್, ನಾವು ಹಂಗೆ ಟ್ರಾನ್ಸ್ಫರ್ ಮಾಡ್ತೀವಿ, ನಿಮ್ಮದು ಆಲ್ರೆಡಿ ಹೋಮ್ ಲೋನ್ ಇದೆಯಲ್ಲ ಅದ್ರ ಮೇಲೆ ನಾವು ಟಾಪಪ್ ಲೋನ್ ಕೊಡ್ತಾ ಇರೋದು ಅಂತ. ಸೊ ನಾನು ಸಂಕಲ್ಪ ಧ್ಯಾನ ಮಾಡಿ ಒಂದು ಸ್ವಲ್ಪ ದಿವಸದಲ್ಲೇ ನನ್ನ ಅಕೌಂಟ್ಗೆ ನನಗೆ ಎಷ್ಟು ಗೋಲ್ಡ್ ಲೋನ್ ಇರೋದು 7 ಲ್ಯಾಕು, ನನ್ನ ಅಕೌಂಟ್ಗೂ 7 ಲ್ಯಾಕ್ ಅಮೌಂಟ್ ಬರ್ತೈತೆ. ಸರಿ, ನಾನು ಅದನ್ನ ಹಂಗೆ ಟ್ರಾನ್ಸ್ಫರ್ ಮಾಡಲ್ಲ ಬ್ಯಾಂಕ್ಗೆ, ಮುತ್ತೂಟಿಗೆ ಹಂಗೆ ಟ್ರಾನ್ಸ್ಫರ್ ಮಾಡಲ್ಲ, ಇಟ್ಕೊಂಡಿರ್ತೀನಿ ನನಗೆ. ಯಾಕಂದ್ರೆ ಅದು ಫೀಲ್ ಆಗ್ಬೇಕಲ್ವಾ, 7 ಲ್ಯಾಕ್ ನಾನು ಏನು ಧ್ಯಾನ ಮಾಡಿದ್ನಿ ಅದು ಹಂಗೆ ನನ್ನ ಕೈಗೆ ಬಂದಿದೆ ಅನ್ನೋ ಒಂದು ಫೀಲ್ ಹಂಗೆ ನಾನು ಇಟ್ಕೊಂಡಿರ್ತೀನಿ, ಅದನ್ನೆಲ್ಲೂ ಟ್ರಾನ್ಸ್ಫರ್ ಮಾಡಲ್ಲ. ಸೊ ಹಂಗಿರೋವಾಗ ಇನ್ನೊಂದು ಕಾಲ್ ಬರ್ತೈತೆ ನನ್ನ ಫ್ಯಾಮಿಲಿಯಿಂದ, ನನಗೆ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಒಂದು 5 ಲ್ಯಾಕ್ ಅಮೌಂಟ್ ಬೇಕು ಅಂತ ಕಾಲ್ ಬರ್ತೈತೆ. ನಾನು ಇದನ್ನ ಗೋಲ್ಡ್ ರಿಲೀಸ್ ಮಾಡಕ್ಕಂತ ಇಟ್ಕೊಂಡಿರೋ 7 ಲ್ಯಾಕು, ನಾನು ಯಾಕೆ ಇದನ್ನ ದುಡ್ಡು ಕೊಡಬೇಕು, ಏನು ಮಾಡೋದು ಸ್ಟ್ರೆಸ್ಸು, ಫ್ಯಾಮಿಲಿಗೆ ಕೊಡೋದೇನೂ ಇರೋಕ್ಕಾಗಲ್ಲ, ಈ ಕಡೆ ಕೊಡೋಕ್ಕೂ ಆಗಲ್ಲ, ಕೊಡೋಕ್ಕೂ ಮನ್ಸಿಲ್ಲ, ಏನು ಮಾಡೋದು ಅಂತ ಇರುವಾಗ ಮತ್ತೆ ಧ್ಯಾನ ಕೂತ್ಕೊಂತೀನಿ, ಯೂನಿವರ್ಸ್ ಇದಕ್ಕೆ ಏನಾದರೂ ನನಗೊಂದು ಸೊಲ್ಯೂಷನ್ ಕೊಡು ಅಂತ. ಮತ್ತೆ ಇನ್ನೊಂದು ಬ್ಯಾಂಕಿಂದ ಕಾಲ್ ಬರ್ತೈತೆ, ಮೇಡಮ್ ಎಸ್ ಬ್ಯಾಂಕಿಂದ ಪರ್ಸನಲ್ ಲೋನ್ ಇದೆ 5 ಲ್ಯಾಕು ಬೇಕಾ ಅಂತ. ಇದೇನು ಹಿಂಗೈತಲ್ಲ, ಹ್ಞೂ ಸರಿ ಸರ್ ಕಳಿಸಿ, ಅದಕ್ಕೂ ಹಂಗೆ ಹೇಳ್ತೀನಿ ಡಾಕ್ಯುಮೆಂಟ್ಸ್ ಏನು ಕೊಡಲ್ಲ ಅಂತ. ಇಲ್ಲ ಮೇಡಮ್ ಡಾಕ್ಯುಮೆಂಟ್ಸ್ ಏನು ಬೇಡ, ಪರ್ಸನಲ್ ಲೋನು ಹಾಗೆ ನಿಮಗೆ 42 ಮಿನಿಟ್ಸಲ್ಲಿ ಕೊಡ್ತೀವಿ ಅಂತ. ಅಂದರೆ ಯಾಕಂದರೆ ಇವಾಗ ಫ್ರಾಡ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ನಾವೇನಾದ್ರು ಏನೋ ಲೋನ್ ಕೊಡ್ತೀವಿ ಅಂತ ಏನಾದ್ರು ಡಾಕ್ಯುಮೆಂಟ್ಸ್ ಇಸ್ಕೊಂಡು ನಮ್ಗೆ ತೊಂದರೆ ಮಾಡೋದೇ ಇವಾಗ ಜಾಸ್ತಿ ಆನ್ಲೈನ್ಗಳಲ್ಲೆಲ್ಲ. ಸೊ ನಾನು ಯಾವುದಕ್ಕೂ ಡಾಕ್ಯುಮೆಂಟ್ಸ್ ಕೊಡೋಕೆ ರೆಡಿ ಇಲ್ಲ, ಬಟ್ ಅದು ಎಲ್ಲ ಅಮೌಂಟು ಅಕೌಂಟಿಗೆ ಬರ್ತೈತೆ. ಸೊ ಅದು ನನಗೆ 5 ಲಕ್ಷ ಬರ್ತೈತೆ. ಸೊ ಫ್ಯಾಮಿಲಿಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ತೀನಿ, 7 ಲ್ಯಾಕ್ಗೆ ಗೋಲ್ಡು ರಿಲೀಸ್ ಆಗುತ್ತೆ. ಇದು ನಂದೊಂದು ಎಕ್ಸ್ಪೀರಿಯನ್ಸು. ಇದು ವೆಲ್ತ್ಗೆ ಸಂಬಂಧಪಟ್ಟ ವಿಷಯ ಆಯಿತು. ಮತ್ತೆ ಹೆಲ್ತ್ಗೊಂದು ಸಂಬಂಧಪಟ್ಟದಂತ ಒಂದು ಇನ್ಸಿಡೆಂಟ್ ನಡೀತೈತೆ. ಹಿಂಗೆ ಇರೋವಾಗ ನನಗೆ ಒಂದು ಹೆಲ್ತಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಫಸ್ಟು ಲೂಸ್ ಮೋಷನ್ ಸ್ಟಾರ್ಟ್ ಆಗುತ್ತೆ. ಅದು ಕಂಟಿನ್ಯೂಸ್ ಆಗಿ 3 ಡೇಸ್ ಇರುತ್ತೆ. ಅದಾದ್ಮೇಲೆ ವಾಮಿಟ್ ಸ್ಟಾರ್ಟ್ ಆಗುತ್ತೆ, ಅದು ಕಂಟಿನ್ಯೂಸ್ ಆಗಿ 3 ಡೇಸ್ ಇರ್ತೈತೆ. ವಾಮಿಟು ಲೂಸ್ ಮೋಷನ್ ಎಲ್ಲ ಆಗಿ ಬಾಡಿ ಎಲ್ಲ ಒಂದು ನೀರಸ ಆಗೋಗಿರುತ್ತೆ. ನಾನು ತುಂಬ ವೀಕ್ ಆಗಿರ್ತೀನಿ, ನಾನು ಹಾಸ್ಪಿಟ್ಲಿಗೆ ಹೋಗಲ್ಲ, ಏನೂ ಆಗಲ್ಲ ಬಿಡು ಹಂಗೆ ಇರೋಣ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಎದ್ಬಿಡ್ತೀನಿ. ಅದು 3 ಡೇಸು 6 ಡೇಸು ಮೈಯಲ್ಲಿರೋ ಎಲ್ಲ ವಾಮಿಟು ಲೂಸ್ ಮೋಷನ್ ಆಗಿ ಫುಲ್ಲು ವೀಕ್ ಆಗುತ್ತೆ. ಬಾಡಿ ಎಲ್ಲ ಒಂದು ಕೈ ಕಾಲು ಆಡ್ಸೋಕ್ಕೂ ಆಗಲ್ಲ, ಅಷ್ಟು ವೀಕ್ ಆಗೋಗುತ್ತೆ. ನಡಿಯೋಕ್ಕೂ ಆಗಲ್ಲ, ಕುತ್ಕೊಳ್ಳೋಕ್ಕೂ ಆಗಲ್ಲ, ಆ ಥರ ಆಗುತ್ತೆ. ಹೆಂಗಿರುತ್ತೆ ಬಾಡಿ ಅಂದರೆ, ಈ 100 ಇಯರ್ಸ್ ಆಗಿರ್ತೈತಲ್ಲ ಆ ಥರ 100 ಇಯರ್ಸ್ ಆಗಿರೋದಕ್ಕೆ ಯಾವ ಥರ ಬಾಡಿ ಇರ್ತೈತೋ, ಒಂದು ಹೆಜ್ಜೆ ಇಕ್ಕಕ್ಕೂ ಎಷ್ಟು ಕಷ್ಟಪಡ್ತದೋ ಆ ಥರ ಆಗೋಗುತ್ತೆ. ಅಂದರೆ ನಾನು ಹತ್ತಿರದಲ್ಲಿರೋ ಹಾಸ್ಪಿಟ್ಲ್ಗೆ ಹೋಗಿ ತೋರಿಸ್ತೀನಿ, ಟ್ಯಾಬ್ಲೆಟ್ ತೊಗೊಂಬರ್ತೀನಿ, ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ತೀನಿ, ಅದರಲ್ಲೆಲ್ಲ ಫೀವರ್ ಅಂತ ಬರ್ತೈತೆ. ಏನು ಇಲ್ಲಮ್ಮ ಸರಿ ಹೋಗುತ್ತೆ ಅಂತ ಹಾಸ್ಪಿಟ್ಲಲ್ಲಿ ಹೇಳ್ತಾರೆ. ಬಟ್ ದಿನ ಬಾಡಿ ವೀಕ್ ಆಗ್ತಾ ಹೋಗ್ತಾ ಇರ್ತೈತೆ. ಸೊ ಏನೋ ಸೀರಿಯಸ್ ಆಗಿದೆಯಲ್ಲ ಅಂದ್ಬಿಟ್ಟು ಒಂದು ದೊಡ್ಡ ಹಾಸ್ಪಿಟಲ್, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗೆ ಹೋಗ್ತೀನಿ. ಅಲ್ಲಿ ಇಲ್ಲಮ್ಮ ನಿಮಗೆ ಸ್ವಲ್ಪ ಏನೋ ಸೀರಿಯಸ್ ಡಿಸೀಸಸ್ಸೇ ಇದೆ ಅಂತ ಅನ್ಸುತ್ತೆ, ಕೆಲವೊಂದಷ್ಟೆಲ್ಲ ಟೆಸ್ಟಿಂಗ್ ಮಾಡಬೇಕು ಅಂತಂದರೆ. ಸರಿ ಸರ್ ಆಯಿತು ಎಲ್ಲ ಮಾಡಿ ಅಂತ. ಟೆಸ್ಟಿಂಗಲ್ಲಿ ಫಸ್ಟು MRI ಸ್ಕ್ಯಾನು, ECG ಅದೆಲ್ಲ ಮಾಡ್ತಾರೆ. ಅದಾದಮೇಲೆ ನರ್ವ್ಸ್ ಟೆಸ್ಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ನರ್ವ್ಸ್ ಟೆಸ್ಟಿಂಗ್ ಎಷ್ಟು ಕಷ್ಟ ಇರ್ತೈತೆ ಅಂದರೆ, ಅದು ಕರೆಂಟ್ ಶಾಕ್ ಕೊಡ್ತಾರಲ್ಲ, ಅಟ್ಟು 1 ಅವರ್ ಅದು ಟೆಸ್ಟಿಂಗು. ಪ್ಲಗ್ ಹಾಕ್ಬಿಟ್ಟು ಬಾಡಿ ಎಲ್ಲ ಟಪ್ 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 ಅಂತ ಅವರು ಟೆಸ್ಟ್ ಮಾಡ್ದಂಗೆಲ್ಲ ನಾನು ಬೀಳ್ತಾ ಇರ್ತೀನಿ. ಕರೆಂಟ್ 1 ಅವರ್ ಅದು ಟ್ರೀಟ್ಮೆಂಟು, ಅದು ಟೆಸ್ಟಿಂಗಲ್ಲಿ ನನಗೆ 1 ಅವರ್ಗೆ ಅದು ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಕಣ್ಣಲ್ಲಿ ನೀರು ಬಂದಿರುತ್ತೆ, ಆ ಥರ ಆಗಿರ್ತೈತೆ. ಎಲ್ಲ ಥರ ಟೆಸ್ಟಿಂಗು ಆಗುತ್ತೆ. ಬೆಳಗ್ಗೆ 11 ಗಂಟೆಗೆ ಹೋಗೋಷ್ಟೊತ್ತಿಗೆ MRI ಸ್ಕ್ಯಾನ್ ರಿಪೋರ್ಟ್ ಸಿಗೋಷ್ಟೊತ್ತಿಗೆ ನೈಟ್ 7 ಗಂಟೆ ಆಗುತ್ತೆ.
ಆಮೇಲೆ ಹೇಳ್ತಾರೆ, ಅಮ್ಮ ನಿಮ್ಗೊಂದು ಸೀರಿಯಸ್ ಡಿಸೀಸಸ್ ಆಗಿದೆ, ನರ್ವ್ಸ್ ಎಲ್ಲ ಡ್ಯಾಮೇಜ್ ಆಗಿದೆ ಬಾಡಿನಲ್ಲಿ, ಆಲ್ರೆಡಿ ಕಾಲು ಕೈ ಎಲ್ಲ ಡ್ಯಾಮೇಜ್ ಆಗಿದೆ, ಅದು ಒಂದು ಪ್ರೋಗ್ರೆಸಿವ್ ಡಿಸೀಸಸ್. ಅಂದ್ರೆ ನರದ ಮೇಲೆ ಲೇಯರ್ ಎಲ್ಲಾನು ಸ್ಪ್ಲಿಟ್ ಆಗ್ಬಿಟ್ಟಿದೆ. ನೀವು ಇವಾಗ ತಕ್ಷಣ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದ್ರೆ ಅದು ಕುತ್ತಿಗೆ ಗಂಟ ಹೋಗೋದೆ, ಕತ್ತು ನರ್ವ್ಸ್ ಎಲ್ಲ ಬೀಳೋ ಚಾನ್ಸಸ್ ಇದೆ. ನೀವು ತಕ್ಷಣ ಅಡ್ಮಿಟ್ ಆಗಬೇಕು, ತಕ್ಷಣ ಟ್ರೀಟ್ಮೆಂಟ್ ತಗೊಬೇಕು ಅಂತ ಹೇಳ್ತಾರೆ. ನನಗೆ ಇದೇನು ಹಿಂಗಾಗೋಯ್ತಲ್ಲ, ನಾನು ಆರಾಮಾಗೆ ಇದ್ನಲ್ಲ, ಏನಿದು ಅಂತ ನನಗೊಂಥರ ಕನ್ಫ್ಯೂಸ್ ಅವಾಗೆಲ್ಲ ನಾನು. ಮತ್ತೆ ಅದು ಟ್ರೀಟ್ಮೆಂಟ್ಗೆ ಖರ್ಚು ಬಂದು ಒಂದು ಪ್ರೋಗ್ರೆಸಿವ್ ಡಿಸೀಸಸ್ಗೆ ನಿಮಗೆ ಒಂದು ಇಂಜೆಕ್ಷನ್ ಬಂದು 1 ಲಕ್ಷ. ಅದು ಇಂಜೆಕ್ಷನ್ ಯಾವ ಥರ ಕೊಡಬೇಕು ಅಂದರೆ, ನಿಮ್ಮ ಬಾಡಿ ತೂಕ ಎಷ್ಟಿದೆಯೋ ಅಷ್ಟು ಗ್ರಾಮ್ ಅಷ್ಟು ಇಂಜೆಕ್ಷನ್ ಕೊಡಬೇಕು. ಒಂದು ದಿವಸಕ್ಕೆ ಒಂದು ಇಂಜೆಕ್ಷನ್ಗೆ 1 ಲಕ್ಷ ಆಗುತ್ತೆ. ನಿಮ್ಮ ಬಾಡಿ ವೆಯ್ಟ್ಗೆ ಟೋಟಲ್ಲು 5 ಇಂಜೆಕ್ಷನ್ ಕೊಡಬೇಕು ಅಂತ ಹೇಳ್ತಾರೆ. ಟೋಟಲ್ 5 ಲಕ್ಷ ಬರೀ ಇಂಜೆಕ್ಷನ್ಗೆ, ಮತ್ತೆ ಟ್ರೀಟ್ಮೆಂಟ್ ಎಕ್ಸ್ಟ್ರಾ ಟ್ರೀಟ್ಮೆಂಟ್ಗೆಲ್ಲ ಏನಂತ ಗೊತ್ತಿಲ್ಲ. ಅಂದ್ರೆ ಅದು ಕಾಯಿಲೆ, ಇವಾಗ ಬಂದಿರೋ ಕಾಯಿಲೆ ಟ್ರೀಟ್ಮೆಂಟ್ ಅಲ್ಲ, ಅದು ಪ್ರೋಗ್ರೆಸಿವ್ ಡಿಸೀಸಸ್ ಕಂಟಿನ್ಯೂ ಆಗದೆ ಇರಲಿ ಅಂತ. ಕೈ ಕಾಲಲ್ಲೇ ಇದೆ, ಅದು ಅಲ್ಲಿಗೆ ಸ್ಟಾಪ್ ಆಗಬೇಕು, ಮತ್ತೆ ಮುಂದಕ್ಕೆ ಬಾಡಿ ಹೋಗ್ಬಾರ್ದು ಅನ್ನೋದು ಅದು ಟ್ರೀಟ್ಮೆಂಟು. ನನಗೆ ಏನು ಅನಿಸ್ತೈತೆ ಅಂದರೆ, ಇಲ್ಲ ನಾನು ಇಷ್ಟು ನನಗೆ ಅವತ್ತು ನನಗೆ ಸಡನ್ ಆಗಿ ಅಷ್ಟು ಪೇ ಮಾಡೋಕ್ಕಿಲ್ಲ. ನಾನೇನೋ ಸುಮ್ಮನೆ ಏನೋ ಟೆಸ್ಟಿಂಗ್ ಅಂತ ಹೋಗಿರ್ತೀನಿ, ನಾನು ಇವಾಗ ಅಷ್ಟು ದುಡ್ಡು ಪೇ ಮಾಡೋಕ್ಕಾಗಲ್ಲ ನನ್ನ ಕೈಯಲ್ಲಿ. ಏನು ಮಾಡೋದು ಅಂತ ಇರ್ತೀನಿ. ಮತ್ತೆ ಎಲ್ಲಾದರೂ ನೈಟ್ ಜಾಸ್ತಿ ಹೊತ್ತಾಯ್ತಲ್ಲ, ಫ್ಯಾಮಿಲಿಯಿಂದ ಎಲ್ಲ ಕಾಲ್ ಬರ್ತೈತೆ, ಏನಾಯ್ತು ಅಂತ. ಅದು ನರ್ವ್ಸ್ ಡ್ಯಾಮೇಜ್ ಅಂತಂದ್ರೆ ಎಲ್ಲಾರು ಏನ್ ಅನ್ಕೊಂತಾರೆ, ಸ್ಟ್ರೋಕ್ ಆಗೋಗಿದೆ ಅಂತ ಅನ್ಕೊಂತಾರೆ. ಅದು ಸ್ಟ್ರೋಕ್ ಅಲ್ಲ, ಅಂದ್ರೆ ಕೈ ಕಾಲು ಇದಿಲ್ಲ, ಅಂದ್ರೆ ಮೂವ್ಮೆಂಟ್ ಇಲ್ಲ, ನರ್ವ್ಸ್ ಡ್ಯಾಮೇಜ್ ಅಂದ್ರೆ ಜನ ಎಲ್ಲ ಏನ್ ಅನ್ಕೊಂಡ್ಬಿಡ್ತಾರೆ, ಸ್ಟ್ರೋಕ್ ಆಗೋಗಿದೆ ಅಂತ ಅನ್ಕೊಂತಾರೆ. ಸರಿ, ನಾ ಏನ್ ಮಾಡೋದು. ಮತ್ತೆ ಎಲ್ಲಾ ಟೆಸ್ಟಿಂಗು ಮುಗಿಸ್ಕೊಂಡು 7 ಗಂಟೆಗೆ ನನ್ನ ICU ಬೆಡ್ಡಲ್ಲಿ ಹಾಕ್ಬಿಡ್ತಾರೆ. ಅದು ತುಂಬಾ ಕಾಸ್ಟ್ಲಿ ಹಾಸ್ಪಿಟ್ಲು. ಮತ್ತೆ ನಾನು ಇರೋ ಹಾಸ್ಪಿಟ್ಲಲ್ಲಿ ನನಗೆ ಯಾವುದು ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ. ಮತ್ತೆ ಬೇರೆ ಹಾಸ್ಪಿಟ್ಲಲ್ಲಿ ವಿಚಾರಿಸ್ತೀವಿ, ಹಾಸ್ಪಿಟ್ಲ್ಗಳಿಗೆಲ್ಲನೂ ಬೆಡ್, ಕೆಲವೊಂದು ಇನ್ಸೂರೆನ್ಸ್ ಇರೋ ಹಾಸ್ಪಿಟ್ಲ್ಗಳಲ್ಲಿ ಬೆಡ್ ಇಲ್ಲ, ಬೆಡ್ ಇರೋ ಜಾಗದಲ್ಲಿ ಇದು ICU ಬೆಡ್ ಇಲ್ಲ, ICU ಬೆಡ್ ಇರೋ ಜಾಗದಲ್ಲಿ ನನಗೆ ಬೇಕಾಗಿರೋ ಇಂಜೆಕ್ಷನ್ ಇಲ್ಲ. ಆ ಥರ ಪರಿಸ್ಥಿತಿ ಇರ್ತೈತೆ. ನನಗೆ ಅನ್ನಿಸುತ್ತೆ, ನನಗೆ ಧ್ಯಾನದಲ್ಲಿ ಒಳ್ಳೆ ಸಿದ್ಧಿ ಇದೆ, ನಾನು ಇದನ್ನ ಧ್ಯಾನದಲ್ಲೇ ಸ್ಟಾಪ್ ಮಾಡ್ಕೊಬೋದು, ಅದು ಡಾಕ್ಟ್ರ್ ಹೇಳ್ದಂಗೆ ನನಗೆ ಕಂಟಿನ್ಯೂ ಆಗಲ್ಲ ಅಂತ ನನಗೆ ಅನ್ನಿಸ್ತೈತೆ. ಸರಿ, ಏನ್ ಮಾಡೋದು ಅಂದ್ಬಿಟ್ಟು ನಾನು ನೈಟೇ ಇಲ್ಲ, ಮನೆಯವ್ರಿಗೆಲ್ಲ ಏನೋ ಕನ್ವಿನ್ಸ್ ಮಾಡ್ಬಿಟ್ಟು, ಇಲ್ಲ ನಾವು ಈ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತಗೊಳಕ್ ಇವಾಗ ಆಗಲ್ಲ, ನಾವು ಸಡನ್ ಆಗಿ 5 ಲಕ್ಷ ಪೇಮೆಂಟ್ ಮಾಡೋಕ್ಕಾಗಲ್ಲ, ನೈಟೇ ನಾವು ಬೇರೆ ಹಾಸ್ಪಿಟ್ಲಲ್ಲಿ ಸರ್ಚ್ ಮಾಡೋಣ, ಸಿಗುತ್ತೆ, ಇವಾಗ ನಾವು ಸದ್ಯಕ್ಕೆ ಮನೆಗೆ ಹೋಗ್ಬಿಡೋಣ, ಬೆಳಗ್ಗೆ ಮಾರನೇ ದಿವಸ ಹುಡ್ಕೋಣ, ಏನೂ ಆಗಲ್ಲ, ಒಂದು ನೈಟಲ್ಲಿ ಏನೂ ಆಗಲ್ಲ ಅಂತ ಮನೆಯವ್ರನ್ನೆಲ್ಲ ಕನ್ವಿನ್ಸ್ ಮಾಡ್ಕೊಂಡು ಹಾಸ್ಪಿಟ್ಲಿಂದ ಈಚೆ ಬರ್ತೀನಿ. ಬಂದು ಮತ್ತೆ ನಾನು ನಮ್ಮ ಗುರುಗಳ ಮನೆಗೆ ಹೋಗ್ತೀನಿ, ಡಾಕ್ಟರ್ ಹರಿಕೃಷ್ಣ ಅಂತ. ಸರ್ ಮನೆಗೆ ಹೋಗೋಷ್ಟೊತ್ತಿಗೆ 10 ಗಂಟೆ ಆಗಿರ್ತೈತೆ. ಸರ್ ರಿಪೋರ್ಟ್ ಎಲ್ಲ ನೋಡ್ತಾರೆ, ಏನಮ್ಮ ಚೆನ್ನಾಗೇ ಇದ್ದಲ್ಲ, ಏನು ಹಿಂಗೆ ಮಾಡ್ಕೊಂಬಿಟ್ಟಿದ್ಯಾ ಅಂತಾರೆ. ಸರ್ ಇವಾಗ ನೀವು ಹೇಳಿ ನಾನು ಏನು ಮಾಡೋದು ಅಂತ. ಸರ್ ಹೇಳ್ತಾರೆ, ಏನೂ ಆಗಲ್ಲ, ನಿನಗೂ ಕಾನ್ಫಿಡೆನ್ಸ್ ಇದ್ರೆ ನೀನು ಕರೆಕ್ಟಾಗಿ ಕುತ್ಕೊಂಡು ಧ್ಯಾನ ಮಾಡು, ಇದೇನು ಈ ಪ್ರೋಗ್ರೆಸಿವ್ ಡಿಸೀಸ್ ಏನು ಮೂವ್ ಆಗಲ್ಲ, ನೀನು ಕುತ್ಕೊಂಡು ಧ್ಯಾನ ಮಾಡು, ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಸರಿ ಆಯ್ತು, ಅವ್ರು ಹಂಗೆ ಹೇಳಿದ್ಮೇಲೆ ಮನೆಗೆ ಬರ್ತೀನಿ. ಬಟ್ ಮನೆಯವ್ರು ಒಪ್ಬೇಕಲ್ಲ, ಇಂಥ ಸೀರಿಯಸ್ ಕಾಯಿಲೆ ಇದ್ಕೊಂಡು ಏನೂ ಟ್ರೀಟ್ಮೆಂಟ್ ತಗೊಳ್ದೆ ಮನೆಗಿದ್ರೆ ಏನಾಗ್ಬೋದು ಅಂತ ಮನೆಯವ್ರಿಗೆ ಭಯ. ಸೊ ಮನೆಯವ್ರ ಸಮಾಧಾನಕ್ಕೋಸ್ಕರ ಇವಾಗ ಸ್ಟ್ರೋಕ್ ಅಂತ ಅನ್ಕೊಂಡ್ಬಿಟ್ಟವ್ರೆಲ್ಲ ಮನೆ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲಾನು. ಸೊ ಅದಕ್ಕೋಸ್ಕರ ಒಂದು ಆಯುರ್ವೇದಿಕ್ ಮೆಡಿಸನ್ ತಗೊಂಡು ಮನೆ ಸೇರ್ಕೊಳ್ತೀನಿ. ಮನೆ ಸೇರ್ಕೊಂಡ್ರೆ ಮನೆಯಲ್ಲಿ ಏನೂ ಇಲ್ಲ, ಅಂದ್ರೆ ಏನೂ ಕೆಲಸ ಮಾಡಕ್ ಆಗ್ತಿಲ್ವಲ್ಲ, ಬರೀ ಮಲಗಿದ ಜಾಗದಲ್ಲಿ ಇರಬೇಕು. ಮೆಡಿಟೇಷನ್ ಮಾಡೋದು ಬಿಟ್ರೆ ನನಗೇನು ಕೆಲಸ ಇಲ್ಲ. ಮೆಡಿಟೇಷನ್ ಮಾಡು ಮಲಗು ಅಷ್ಟೇ ನನ್ನ ಕೆಲಸ. ಸೊ ಮೆಡಿಟೇಷನ್ ಮಾಡ್ತಾ 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 ಅದು ಪ್ರೋಗ್ರೆಸಿವ್ ಆಗೋದು ಸ್ಟಾಪ್ ಆಗುತ್ತೆ. ಮತ್ತೆ ಕೈ ಕಾಲೆಲ್ಲ ಮೂವ್ಮೆಂಟ್ ಇರ್ಲಿಲ್ವಲ್ಲ, ನಾನು ಸರ್ಗೆ ಹೇಳ್ತೀನಿ, ಸರ್ ಏನು ಈ ಥರ ನನಗೇನು ಮೂವ್ಮೆಂಟ್ ಇಲ್ಲ, ಏನು ಮಾಡೋದು ಅಂತ. ಸರ್ ಹೇಳ್ತಾರೆ, ಮೆಡಿಟೇಷನಲ್ಲಿ ಇಮ್ಯಾಜಿನೇಷನ್ ಮಾಡ್ಕೊ, ನಿನಗೆ ಇವಾಗ ಏನು ಬೇಕೋ ಅದನ್ನು ಇಮ್ಯಾಜಿನೇಷನ್ ಮಾಡ್ಕೊತಾ ಇರು, ಸರಿ ಹೋಗುತ್ತೆ ಅಂತ. ನನಗೆ ಫಸ್ಟ್ ಬೇಕಾಗಿರೋದು ಕೈ, ಅಂದರೆ ನನ್ನ ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಅದು ನನ್ನ ಕೆಲಸ ಅದು ನಾನು ಮಾಡ್ಕೊಬೇಕು.
ದಿನ ನಾನು ನೈಟೆಲ್ಲ ಇಮ್ಯಾಜಿನೇಷನ್ ಮಾಡ್ಕೊತೀನಿ, ನಾನು ನಾಳೆ ಬೆಳಗ್ಗೆ ನನ್ನ ಕೆಲಸ ನಾನು ಮಾಡ್ಕೊಬೇಕು, ಅಟ್ಲೀಸ್ಟ್ ನಾನು ಅಡುಗೆ ಮಾಡೋ ಅಷ್ಟಾದರೂ ನನಗೆ ಶಕ್ತಿ ಬೇಕು ಅಂತ ಇಮ್ಯಾಜಿನೇಷನ್ ಮಾಡ್ಕೊತ ಒಂದು 20 ಡೇಸ್ಗೆಲ್ಲನೂ ಕೈಗಳೆಲ್ಲ ಸ್ವಲ್ಪ ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. 80% 20 ಡೇಸಲ್ಲೇ ನನಗೆ ರಿಕವರಿ ಆಗುತ್ತೆ. ಆಮೇಲೆ ಸರು ಒಂದಷ್ಟು ಫುಡ್ ಸಜೆಷನ್ ಮಾಡಿರ್ತಾರೆ, ಯಾವ್ಯಾವ ಥರ ಫುಡ್ ತಗೋಬೇಕು ನರ್ವ್ಸ್ಗೆ ಅಂತ. ಆ ಫುಡ್ಡನ್ನೆಲ್ಲ ತಗೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮತ್ತು ಆ ಫುಡ್ಡಿಂದ ಎಕ್ಸ್ಟ್ರಾಕ್ಟ್ ಆಗಿರೋ ಒಂದಷ್ಟು ಮೆಡಿಸನ್ಸ್ ಎಲ್ಲನೂ ಆನ್ಲೈನಲ್ಲೇ ತಗೊಳ್ತೀನಿ. ಅದೆಲ್ಲ ಆದಮೇಲೆ ದಿನ ಸ್ವಲ್ಪ ಕ್ಯೂರ್ ಆಗುತ್ತೆ. ಇದಾಗಿ ಒಂದು 6 ಮಂತ್ ಆಯಿತು. ಇವಾಗ ಫುಲ್ಲು ರಿಕವರಿ ಆಗಿದ್ದೀನಿ, ಚೆನ್ನಾಗಿದ್ದೀನಿ. ಇಷ್ಟು ನನ್ನ ಒಂದು ಅನುಭವ ಮೇಡಮ್.